ಹಾಲು, ಮೊಸರು ರೋಗ ನಿವಾರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅದು ಏನು ಅನ್ನೋದನ್ನು ನೋಡೋಣ. ಹಾಲು ರೋಗ ನಿವಾರಣೆಯಲ್ಲಿಯೂ ಆರೋಗ್ಯ ವೃದ್ಧಿಸುವುದರಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಲನ್ನು ಸಂಪೂರ್ಣವಾಗಿ ಆಹಾರ ಎಂದು ಪರಿಗಣಿಸುವರು. ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ ಹೇರಳವಾಗಿ ಒದಗಿಸುತ್ತದೆ. 1 ಲೀಟರ್ ಹಾಲು 1 ದಿನಕ್ಕೆ ಬೇಕಾಗುವ ಕ್ಯಾಲ್ಸಿಯಂ ಒದಗಿಸುತ್ತದೆ. ಸೇವಿಸುವ ಆಹಾರ ಬೇಗ ಜೀರ್ಣವಾಗಲು ಹಾಲು ಅತ್ಯಂತ ಪೂರಕ. ಹಸುವಿನ ಹಾಲಿನಲ್ಲಿ ಕೊಬ್ಬು ಮತ್ತು ಸಕ್ಕರೆ ಅಂಶ ಕಡಿಮೆ ಇರುತ್ತದೆ. ಎಮ್ಮೆ ಹಾಲಿನಲ್ಲಿ ಅಧಿಕ ಕೊಬ್ಬು ಇರುತ್ತೆ. ವಯಸ್ಸಿಗೆ ತಕ್ಕಂತೆ ತೂಕ ಇಲ್ಲದವರು ಹಾಲನ್ನು ದಿನನಿತ್ಯ ಕುಡಿಯಬೇಕು. ಹಾಲು ಮನುಷ್ಯನ ಸಾಮರ್ಥ್ಯ ಹೆಚ್ಚಿಸುತ್ತದೆ. ರಾತ್ರಿ ಮಲಗುವ ಮುಂಚೆ 1 ಲೋಟ ಹಾಲನ್ನು ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ದೂರವಾಗುವುದು. ಪ್ರತಿದಿನ ಹಾಲನ್ನು ಕುಡಿಯೋದ್ರಿಂದ ಪಿತ್ತ ಕಡಿಮೆ. ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ಹಾಲನ್ನಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ವಾತ ಕಡಿಮೆಯಾಗುವುದು. ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಶೇಖರಿಸಿ ಇಟ್ಟು ಕುಡಿಯೋದ್ರಿಂದ ತ್ರಿದೋಷಗಳು ನಿವಾರಣೆಯಾಗುತ್ತವೆ. ಚಳಿಗಾಲದಲ್ಲಿ ಮುಖ ಒಡೆಯುತ್ತಿದ್ದರೆ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಮುಖ ತೊಳೆಯುತ್ತಿದ್ದರೆ ಮುಖ ಒಡೆಯೋದು ಕಡಿಮೆ ಆಗುತ್ತೆ. ಆಗ ತಾನೇ ಕರೆದ ನೊರೆ ಹಾಲನ್ನು ಕುಡಿತಾ ಬಾಯಿಯ ಹುಣ್ಣು ಕಡಿಮೆಯಾಗುತ್ತದೆ. ಹಾಲಿನ ಕೆನೆಯನ್ನು ಕೈಕಾಲು ಮುಖಕ್ಕೆ ಹಚ್ಚಿಕೊಳ್ಳುತ್ತಿದ್ದರೆ ಚರ್ಮದ ಮೇಲಿನ ಕಲೆಗಳು, ಮೊಡವೆಗಳು ನಿವಾರಣೆಯಾಗುವು. ಒಡೆದಿರುವ ತುಟಿಗಳಿಗೆ ಅರಿಶಿನ ಗಂಧವನ್ನು ಹಾಲಿನ ಕೆನೆಯಲ್ಲಿ ಬೆರೆಸಿ ಹಚ್ಚೋದ್ರಿಂದ ವಾಸಿಯಾಗುತ್ತೆ. ಮೊಸರಿನ ಉಪಯೋಗ. ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರ ಇದು. ಜೀವಸತ್ವ, ಕ್ಯಾಲ್ಸಿಯಂ ಮೂಲ. ಮೊಸರಿಗೆ ಹಾಲಿಗಿಂತ ಬೇಗ ಜೀರ್ಣವಾಗುವಂಥ ಶಕ್ತಿ ಇದೆ. ಈ ವಿಟಮಿನ್ಗಳು, ಉಪ್ಪನ್ನು ಹಾಗೂ ವಿಟಮಿನ್ಗಳನ್ನು ದೇಹ ಬೇಗ ಗ್ರಹಿಸುತ್ತದೆ. ಮೊಸರಿನ ಸೇವನೆಯಿಂದ ಕೆಟ್ಟ ರೋಗಗಳ ಉತ್ಪತ್ತಿಯನ್ನು ತಡೆಗಟ್ಟುತ್ತದೆ. ಮೊಸರು ನಿದ್ರಾಹೀನತೆಯನ್ನು ದೂರ ಮಾಡುತ್ತದೆ. ಪ್ರತಿನಿತ್ಯ ಆಹಾರದಲ್ಲಿ ಮೊಸರು ಸೇವಿಸುತ್ತಿದ್ದರೆ ವೃದ್ಧಾಪ್ಯ ಬೇಗ ಬರದಂತೆ ತಡೆಯುತ್ತದೆ. ಮೊಸರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಸೇವಿಸುವುದರಿಂದ ಅಜೀರ್ಣ ನಿವಾರಣೆಯಾಗುವುದು. ಮೊಸರನ್ನು ಸೇವಿಸುತ್ತಿದ್ದರೆ ಮೂತ್ರ ಕಟ್ಟು ಸಮಸ್ಯೆ ದೂರವಾಗುತ್ತದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.